ಹಲೋ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಕಲ್ಯಾಣಿ KSP ಮತ್ತು KPSC ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರ್ತೇನೆ. ಪೊಲೀಸ್ ಕಾನ್ಸ್ಟೇಬಲ್ನ ಈಗಾಗಲೇ ನಾವು ಈ ಒಂದು MCQ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮತ್ತೆ 5ನೇ ವಿಡಿಯೋದೊಂದಿಗೆ 2006ರಲ್ಲಿ ಕೇಳಿರ್ತಕ್ಕಂಥ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಬಂದಿದ್ದೀವಿ. ಬನ್ನಿ ತಾವೆಲ್ಲರೂ ಭಾಗವಹಿಸ್ರಿ. ಮೊದಲನೇ ಬಂದ್ಬಿಟ್ಟು ಫಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಈ 2006ರ ಏನು ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಈ 2006ರ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿದ್ದೇ ಆದರೆ ಅದರಲ್ಲಿ ಕೇಳಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ 1ನೇ ಪ್ರಶ್ನೆ ಯಾವುದು? ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು? ಈಗಾಗಲೇ ಹಿಂದಿನ ತರಗತಿಗಳು 2000ರಲ್ಲಿ ಹಿಂದಿನ ಪೇಪರಲ್ಲೂ ಕೂಡ ನೋಡಿದ್ವಿ. ಈ ಕ್ವಶನ್ ರಿಪೀಟ್ ಆಗಿತ್ತು. ಈ ವಿದ್ಯುತ್ ತಂತಿಯಲ್ಲಿ ಈ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ತಂತಿ ಯಾವುದು? ಆಪ್ಷನ್ ಎ ಸತು, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಟಂಗ್ಸ್ಟನ್. ಉತ್ತರ ಹೇಳ್ತೀರಿ ಅಂತ ಅನ್ಕೊಂತೀನಿ ನಾನು. ಈಸಿ ಕ್ವಶನ್, ಆನ್ಸರ್ ಮಾಡ್ರಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಟೇಕ್ ಯುವರ್ ಓನ್ ಟೈಮ್. 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಇದಕ್ಕೆ ಉತ್ತರ ಏನಾಗಿರ್ತದೆ? ಟಂಗ್ಸ್ಟನ್ ಇದರ ಏನಾಗಿರ್ತದೆ? ಉತ್ತರ ಆಗಿರ್ತದೆ. ಅಂದರೆ ಈ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವಂತಹ ತಂತಿ ಯಾವುದು? ಈ ಟಂಗ್ಸ್ಟನ್ ಆಗಿರ್ತದೆ. ಈ ಟಂಗ್ಸ್ಟನ್ ಯಾಕೆ ಇದನ್ನು ಇಲ್ಲಿ ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೆ ಆದರೆ, ದಿಸ್ ಈಸ್ ಹೈ ಮೆಲ್ಟಿಂಗ್. ಹೈ ಮೆಲ್ಟಿಂಗು. ಹೈ ಮೆಲ್ಟಿಂಗ್ ಅಂದರೆ ಏನಂದ್ರೆ ಇದರ ಕರಗುವ ಬಿಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಟಂಗ್ಸ್ಟನ್ ಉಪಯೋಗಿಸ್ತಾರೆ, ಆದರೆ ಯಾಕೆ ಉಪಯೋಗಿಸ್ತಾರೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದರ ಕರಗುವ ಬಿಂದು ಏನಾಗಿರ್ತದೆ? ಹೆಚ್ಚಾಗಿರೋದ್ರಿಂದ ಈ ತಂತುವಿನ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಏನಾಗ್ತದೆ ಅಂದರೆ ಅಲ್ಲಿ ಏನಾಗಿರ್ತದೆ? ಹೆಚ್ಚಿನ ಶಾಖವನ್ನು ಉತ್ಪತ್ತಿಯಾದರೂ ಕೂಡ ಅದೇನಾಗ್ತದೆ? ತಡೆದುಕೊಳ್ಳುತ್ತದೆ. ಅಂದರೆ ಆಮೇಲೆ ಇದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ ಕೇಳ್ತಾರೆ ಅವರು. ಎಷ್ಟು ಟಂಗ್ಸ್ಟನ್ನ ಮೆಲ್ಟಿಂಗ್ ಪಾಯಿಂಟ್ ಆರ್ ಕರಗುವ ಬಿಂದು ಟಂಗ್ಸ್ಟನ್ನ ಕರಗುವ ಬಿಂದು ಎಷ್ಟು? 3422 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಈ ಒಂದು ತಂತು ಇದೆಯಲ್ಲ, ಈ ತಂತು ಕರಗಬೇಕಾದ್ರೆ ನಾವು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕೊಡಬೇಕು? 3422 ಡಿಗ್ರಿ ಸೆಲ್ಸಿಯಸ್ ಅವಾಗ ಕೊಟ್ಟಾಗೇನಾಗ್ತದೆ? ಅದು ಕರಗುತ್ತದೆ. ಅದಕ್ಕಾಗಿ ಎಷ್ಟೇ ಉಷ್ಣ ಆದರೂ ಎಷ್ಟೇ ಹೀಟ್ ಆದರೂ ಕೂಡ ಇದೇನಾಗಲ್ಲ, ಕಟ್ ಆಗಲ್ಲ, ಕರಗೋದಿಲ್ಲ. ಇದು ಕರಗಬೇಕಾದ್ರೆ 3422 ಡಿಗ್ರಿ ಸೆಂಟಿಗ್ರೇಡ್ ಆರ್ 6192 ಡಿಗ್ರಿ ಫ್ಯಾರನ್ ಹೀಟಲ್ಲಿ ಅದಕ್ಕೇನಾಗಿರ್ಬೇಕು? ನಾವು ಉಷ್ಣವನ್ನು ಕೊಟ್ಟಿರಬೇಕಾಗ್ತಕ್ಕಂಥದ್ದು ಗಮನಿಸಬಹುದು. ಅರ್ಥ ಆಯ್ತಾ? ಟಂಗ್ಸ್ಟನ್ ಅನ್ನು ಯಾಕೆ ಉಪಯೋಗಿಸ್ತಾರೆ ವಿದ್ಯುತ್ ಬಲ್ಬ್ನಲ್ಲಿ ಅಂತಕ್ಕಂಥ? ಟಂಗ್ಸ್ಟನ್ ಉಪಯೋಗಿಸ್ತಾರೆ, ಆದ್ರೆ ಯಾಕೆ ಉಪಯೋಗಿಸ್ತಾರೆ ಅಂದರೆ ಅದರ ಕರಗುವ ಬಿಂದು ಏನಾಗಿದೆ? ಹೆಚ್ಚಾಗಿರ್ತದೆ. ಅದರ ಕರಗುವ ಬಿಂದು ಎಷ್ಟಿದೆ ಅಂದರೆ 3422. ಅದರ ಕರಗುವ ಬಿಂದು ಎಷ್ಟು? 3000. ಟಂಗ್ಸ್ಟನ್ ಎಷ್ಟು? 3422 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅದಕ್ಕಾಗಿ ಇದನ್ನು ಏನು ಮಾಡ್ತಾರೆ? ಆ ಒಂದು ವಿದ್ಯುತ್ ಬಲ್ಬ್ನಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಈ 2ನೇ ಪ್ರಶ್ನೆನ ಉತ್ತರ ಹೇಳ್ತೀನಿ ಅಂತ ಅನ್ಕೊಂತೀನಿ. 2ನೇ ಪ್ರಶ್ನೆ ಬಂದ್ಬಿಟ್ಟು ನೀರಿನ ಸಾಂದ್ರತೆ ಹೆಚ್ಚು ಇರುವುದು ಅಂದರೆ ಈ ಒಂದು ತಾಪಮಾನದಲ್ಲಿ ಯಾವ ತಾಪಮಾನದಲ್ಲಿ ನೀರಿನ ಸಾಂದ್ರತೆ ಹೆಚ್ಚಿರ್ತದೆ? 5 ಸೆಕೆಂಡ್ ಟೈಮ್ ಕೊಡ್ತೀನಿ, ಆನ್ಸರ್ ಮಾಡ್ರಿ. ಆಪ್ಷನ್ ಎ 100 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 270 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 0 ಡಿಗ್ರಿ ಸೆಲ್ಸಿಯಸ್. ಆನ್ಸರ್ ಮಾಡ್ತೀರಾ? ಈಗ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಇದು. ನೀರಿನ ಸಾಂದ್ರತೆ ಯಾವ ಸೆಂಟಿಗ್ರೇಡಲ್ಲಿ, ಯಾವ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚಿಗಿರ್ತದೆ, ಯಾವ ತಾಪಮಾನದಲ್ಲಿ ಅದು ಹೆಚ್ಚಿಗಿರ್ತದೆ? ಆನ್ಸರ್ ಮಾಡ್ತೀರಿ ಅಂತ ಅನ್ಕೊಂತೀನಿ. ಲೆಟ್ಸ್ 5 ಸೆಕೆಂಡ್ ಟೈಮ್ ತಗೊಳ್ರಿ, ಆನ್ಸರ್ ಮಾಡ್ರಿ. ಇದಕ್ಕೆ ನೀರಿನ ಸಾಂದ್ರತೆ ಯಾವ ಒಂದು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗಿರ್ತದೆ ಅಂತಂದರೆ ಅದಕ್ಕೆ ಉತ್ತರ ಬಂದ್ಬಿಟ್ಟು ಏನಾಗಿರ್ತದೆ? 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಗಿರ್ತದೆ? ನೀರಿನ ಸಾಂದ್ರತೆ ಏನಾಗಿರ್ತದೆ? ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ನೋಡ್ರಿ, ದ್ರವಗಳು ಏನಾಗ್ತವೆ ಅಂದರೆ ಒಂದು ವಿಚಿತ್ರ ಅದ. ದ್ರವಗಳು ಏನಾಗ್ತವೆ ಅಂದರೆ ಬಿಸಿ ಮಾಡಿದಾಗ ಅಥವಾ ಉಷ್ಣ ಕೊಟ್ಟಾಗ, ಬಿಸಿ ಮಾಡಿದಾಗ ತಾಪಮಾನ ಕೊಟ್ಟಾಗ ಅವು ಏನಾಗ್ತವೆ ಅಂದರೆ ವಿಸ್ತರಿಸುತ್ತವೆ. ಹೌದಾ? ದ್ರವಗಳು ಏನಾಗ್ತವೆ? ಉಷ್ಣವನ್ನು ಕೊಟ್ಟಾಗ ಅವು ಏನಾಗ್ತವೆ ಅಂದರೆ ಅವು ಏನಾಗ್ತವೆ? ವಿಸ್ತರಿಸ್ತವೆ. ಆದರೆ ಈ ನೀರಿದೆಯಲ್ಲ, ಇದು ವಿಸ್ತರಿಸುವುದಿಲ್ಲ, ಇದು ಸಂಕುಚಿತಗೊಳ್ಳುತ್ತದೆ. ಏನಾಗಲ್ಲ, ಇದು ವಿಸ್ತರಿಸುವ ಬದಲಾಗಿ ಸಂಕುಚಿತಗೊಳ್ಳುತ್ತದೆ.
ಸಂಕುಚಿತಗೊಳ್ಳುತ್ತದೆ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏನಾಗ್ತದೆ, ಮೊದಲು ಸಂಕುಚಿತಗೊಳ್ತದೆ. ಎಲ್ಲವೂ ಏನಾಗ್ತದೆ, ವಿಕಸನಗೊಳ್ತದೆ, ಎಲ್ಲವೂ ವಿಸ್ತಾರಗೊಂಡರೆ ಈ ನೀರು ಏನಾಗ್ತದೆ ಅಂದ್ರೆ 0 ದಿಂದ 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ತನಕ ಏನಾಗಲ್ಲ ವಿಸ್ತರಿಸುವುದಿಲ್ಲ. ಏನಾಗಲ್ಲ, ಎಲ್ಲಾ ದ್ರವಗಳು ವಿಸ್ತರಿಸ್ತವ, ಆದ್ರೆ ನೀರು 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ತನಕ ಹೇಗಲ್ಲ ವಿಸ್ತರಿಸುವುದಿಲ್ಲ. ಬದಲಾಗಿ ಏನಾಗ್ತದಂದ್ರ ಸಂಕುಚಿತಗೊಳ್ತದ. ಈ ಸಂಕುಚಿತಗೊಳ್ಳುತ್ತದ. ಹಾಗಾಗಿ ಆಮೇಲೆ 4 ಡಿಗ್ರಿ ಸೆಲ್ಸಿಯಸ್ ನಂತರ, ಈ 4 ಡಿಗ್ರಿ ಸೆಲ್ಸಿಯಸ್ ಆದ ನಂತರ ಏನಾಗ್ತದೆ ಅಂದ್ರೆ ಅದು ಮತ್ತೆ ವಿಸ್ತರಣೆ ಆಗ್ಲಿಕ್ಕೆ ಶುರು ಆಗ್ತದ, ವಿಸ್ತರಿಸಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನೀವು ಅರ್ಥ ತಿಳ್ಕೊಬೇಕೇನಂದ್ರೆ 0 ದಿಂದ 4 ಡಿಗ್ರಿ ಸೆಲ್ಸಿಯಸ್ ತನಕ ಏನಾಗ್ತದೆ ಅಂದ್ರೆ ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ತನಕ ಈ ನೀರು ಏನಾಗಲ್ಲ ವಿಸ್ತರಿಸುವುದಿಲ್ಲ. ಏನಾಗ್ತದೆ, ಸಂಕುಚಿತಗೊಳ್ತದೆ. ಆದ್ರೆ 4 ಡಿಗ್ರಿ ಸೆಲ್ಸಿಯಸ್ ನಂತರ ಏನಾಗ್ತದೆ, ಇದು ವಿಸ್ತರಣೆ ಆಗ್ಲಿಕ್ಕೆ ಅಂದ್ರೆ ವಿಸ್ತರಿಸುತ್ತದೆ. ಇದರದೇ ಇದೊಂದು ಏನಾಗಿರ್ತದೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬೇರೆ ದ್ರವಗಳಾದ್ರೆ ಏನಾಗ್ತದೆ ಅಂದ್ರೆ ಮೊದಲೇನೆ ಏನಾಗ್ತವು ವಿಸ್ತರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ವಿಸ್ತರಿಸುತ್ತವೆ. ಆದ್ರೆ ನೀರೇನಾಗಲ್ಲ 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ತನಕ ಏನಾಗಲ್ಲ ವಿಸ್ತರಣೆ ಆಗಲ್ಲ. ಬದಲಾಗಿ ಏನಾಗ್ತದೆ ಅಂದ್ರೆ ಸಂಕುಚಿತಗೊಳ್ತದೆ. ಏನಾಗ್ತದೆ, 0 ಡಿಗ್ರಿ ಸೆಲ್ಸಿಯಸ್ ಇಂದ 4 ಡಿಗ್ರಿ ಸೆಲ್ಸಿಯಸ್ ಇಂದ ಸಂಕುಚಿತಗೊಳ್ತದೆ. ಈ ಸಂಕುಚಿತಗೊಳ್ಳೋದ್ರಿಂದ ಏನಾಗ್ತದೆ ಅದು ಸಾಂದ್ರತೆ ಹೆಚ್ಚಿಗಾಗ್ತದೆ. ಅಂದ್ರೆ ಎಲ್ಲಿಂದ ಶುರು ಆಗ್ತದೆ, 0 ಡಿಗ್ರಿ, ಅದು ಹೆಚ್ಚಿಗೆ ಸಂಕುಚಿತಗೊಳ್ಳೋದು ಎಲ್ಲಿ, 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನು, ಅದರ ಅರ್ಥ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಯಾವ್ದು ನೋಡ್ರಿ, ಅಲ್ಲಿ ಹೇಳಿದ್ದೀನಿ ನಿಮಗೆ. ಆನ್ಸರ್ ಹೇಳ್ರಿ ಈಗ. ಎ 100 ಡಿಗ್ರಿ ಸೆಲ್ಸಿಯಸ್, ಬಿ 270, ಸಿ 4 ಡಿಗ್ರಿ ಸೆಲ್ಸಿಯಸ್, ಡಿ 0 ಡಿಗ್ರಿ ಸೆಲ್ಸಿಯಸ್. ಆನ್ಸರ್ ಮಾಡ್ತೀರಿ ಅಂತ ಅನ್ಕೊಂತೀನಿ. ಲೆಟ್ಸ್ ಆನ್ಸರ್. ಇದರ ಉತ್ತರ ಏನಾಗಿರ್ತದೆ, 4 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಲಾಸ್ಟ್ ಟೈಮ್ ನಾವು ಗ್ರಾಫ್ ಹೇಳಿದ್ವಿ, ನೆನಪಿತಾ? ಹಿಂದಿನ ತರಗತಿಗಳಲ್ಲಿ ಹೇಳಿದ್ವಿಲ್ಲ. ಹಿಂದಿನ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಸೇಮ್ ರಿಪೀಟೆಡ್ ಈ ಕ್ವಶನ್ ಇದು, ರಿಪೀಟೆಡ್. ಬಟ್ ಏನ್ ನಿಮಗೆ ಎಕ್ಸ್ಪ್ಲೇಷನ್ ಇಲ್ಲಿ ಅಂದ್ರೆ 0 ಏನಾಗ್ತದೆ, ನೀರು ಮೊದಲು ಸಂಕೋಚನೆಗೊಳ್ಳಕ್ಕೆ ಶುರು ಆಗ್ತದ. 0 ಇಂದ 4 ಡಿಗ್ರಿ ಸೆಲ್ಸಿಯಸ್ ನಂತರ ಅಲ್ಲಿ ತನಕ ಏನಾಗ್ತದೆ ಸಂಕುಚಿತಗೊಳ್ತದ. 4 ಡಿಗ್ರಿ ಸೆಲ್ಸಿಯಸ್ ನಂತರ ಏನಾಗ್ತದ ವಿಕಸನ ಆಗ್ಲಿಕ್ಕೆ ಶುರು ಆಗ್ತದೆ. ನೋಡ್ರಿ ಇಲ್ಲಿ ನೋಡ್ರಿ, ಇದು 0 ಡಿಗ್ರಿ ಸೆಲ್ಸಿಯಸ್. ಇಲ್ಲಿಂದ ಏನಾಗ್ಲಿರ್ತದ ಸಂಕುಚಿತಗೊಂಡಾಯ್ತಾ. ಟೆಂಪರೇಚರ್ ಇಲ್ಲಿಗೆ ಬಂದ 4 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಅದ್ರ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಂದ್ರೆ ಸಾಂದ್ರತೆ, ಡೆನ್ಸಿಟಿ ಅಂದ್ರೆ ಸಾಂದ್ರತೆ. ಇದ್ರ ಮ್ಯಾಕ್ಸಿಮಮ್ ಡೆನ್ಸಿಟಿ ಎಷ್ಟಿದೆ, 3.98 ಡಿಗ್ರಿ ಸೆಲ್ಸಿಯಸ್ ಆರ್ ಅಪ್ರಾಕ್ಸಿಮೇಟ್ಲಿ 4 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಒಂದು ಫ್ಯಾರನೈಟ್ ಅಲ್ಲಿ ನೋಡಿದ್ರೆ 39.2 ಡಿಗ್ರಿ ಫ್ಯಾರನೈಟ್ ಆಗಿರ್ತದೆ. ಹೌದಾ? ಇದು ಏನು ನೀರಿನ ಸಾಂದ್ರತೆ. ಅಂದ್ರೆ ನೀರಿನ ಸಾಂದ್ರತೆ ಹೆಚ್ಚಿಗಿರೋದಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಟಿಟಾನಸ್ ಅಥವಾ ಧನುರ್ವಾಯು ಈ ರೋಗ ಬರಲು ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರೋದು: ಎ ಕ್ಲಾಸ್ಟ್ರಿಡಿಯಂ ಟಿಟಿನಿ, ಆಪ್ಷನ್ ಬಿ ವಿಬ್ರಿಯೋ ಕಾಲ್ರೆ, ಆಪ್ಷನ್ ಸಿ ಟ್ಯೂಬರ್ಕ್ಯುಲೋಸ್ ಬ್ಯಾಸಿಲಸ್, ಆಪ್ಷನ್ ಡಿ ಏನು ಸಲ್ಮೋನೆಲ್ಲಾ ಟೈಫೆ. ಉತ್ತರ ಹೇಳ್ತೀನಿ ಅಂತ ಅನ್ಕೋತೀನಿ. ಟ್ರೈ ಟು ಆನ್ಸರ್. 5 ಸೆಕೆಂಡ್ ಟೈಮ್ ತಗೊಳ್ರಿ. ಟಿಟಾನಸ್ ಧನುರ್ವಾಯು ಅಂತ ಕರಿತೀವಿ ನಾವು. ಆ ರೋಗ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಸೂಕ್ಷ್ಮ ಜೀವಿ ಯಾವುದು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಏನಾಗಿರ್ತದೆ, ಕ್ಲಾಸ್ಟ್ರಿಡಿಯಂ ಟಿಟಿನಿ. ಏನಾಗಿರುತ್ತೆ ಉತ್ತರ ಬಂದು ಕ್ಲಾಸ್ಟ್ರಿಡಿಯಂ ಟಿಟಿನಿ ಆಗಿರ್ತಕ್ಕಂಥ ಇದು ಏನು, ಇದು ಬ್ಯಾಕ್ಟೀರಿಯಾನ ಅಥವಾ ವೈರಸ್? ಇದು ಏನಾಗಿರ್ತದೆ ಅಂದ್ರೆ ಇದೊಂದು ಏನಾಗಿರ್ತದೆ, ಟಿಟಿನಿ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾ ಆಗಿರ್ತದೆ. ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಈ ಧನುರ್ವಾಯು ಯಾವ ಸೂಕ್ಷ್ಮ ಜೀವಿಯಿಂದ ಬರ್ತದೆ ಅಂತ ಕೇಳ್ತಾರ. ಅದು ಏನ್ ಹೇಳ್ಬೇಕು, ಬ್ಯಾಕ್ಟೀರಿಯಾ ಮತ್ತು ವೈರಸ್ ಯಾವುದರಿಂದ ಅಂತ ಕೇಳಿದಾಗ ನೀವು ಹೇಳ್ಬೇಕು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಅದೊಂದು ರೋಗ ಆಗಿರ್ತದೆ ಅಂತಕ್ಕಂಥದ್ದು ನೋಡಬಹುದು. ಇದೊಂದು ಸೋಂಕು. ಹೌದಾ? ಆಮೇಲೆ ಇನ್ನೊಂದು ಏನಪ್ಪ ವಿಶೇಷಪ್ಪ ಅಂದ್ರೆ ಇದ್ರದ್ದು ಇದು ಬಂದಾಗ ಏನಾಗ್ತದ್ರೆ ಸ್ನಾಯು ಸೆಳೆತದಿಂದ ಏನಾಗ್ತದೆ ನಾವು ಗುರುತಿಸ್ತೀವಿ. ಅಂದ್ರೆ ಈ ಒಂದು ರೋಗ ಬಂದಾಗ ಸ್ನಾಯು ಸೆಳೆತ ಅಂತ ಹೇಳ್ತೀವಿ. ಟಿಟನಸ್ ಯಾವುದರಿಂದ ಬರ್ತದೆ? ಏನ್ ಹೇಳಿದ್ವಿ? ಕ್ಲಾಸ್ಟ್ರಿಡಿಯಂ ಟಿಟಿನಿ. ಒಂದ್ ವೇಳೆ ಈ ಒಂದು ಸೂಕ್ಷ್ಮ ಜೀವಿ ಯಾವುದಿದು, ಈ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗದ ಲಕ್ಷಣ ಏನಂದ್ರೆ ಇದು ಸ್ನಾಯು ಸೆಳೆತವನ್ನು ಉಂಟು ಮಾಡ್ತದೆ. ಇದನ್ನ ಇನ್ನೊಂದು ಹೆಸರೇನಪ್ಪಾ ಅಂದ್ರೆ, ಈ ಧನುರ್ವಾಯು ಟಿಟನಸ್ನ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಲಾಕ್ ಜಾ ಅಂತ ಹೇಳಿ ಕರೀತಾರೆ. ಲಾಕ್ ಜಾ ಅಂದ್ರೆ ಲಾಕ್
ಜ. ಜ ಅಂದ್ರೇನು? ದವಡೆ. ಹೌದಾ? ಲಾಕ್ ಅಂದ್ರೇನು? ಲಾಕ್ ಆಗೋದು, ಮುಚ್ಕೊಳ್ಳೋದು. ಅಂದ್ರೆ ಈ ರೋಗ ಬಂದಾಗ ಏನಾಗ್ತದೆ ಅಂದ್ರೆ, ಸಾಮಾನ್ಯವಾಗಿ ಈ ರೋಗ ಬಂದಾಗ ಇದರ ಒಂದು ನೋವು ಸೆಳೆತ ಏನಾಗ್ತದೆ, ದವಡೆಯಿಂದ ಶುರು ಆಗ್ತದೆ. ಅಂದ್ರೆ ದವಡೆಯಿಂದ ಶುರುವಾಗಿ ಆನಂತರ ದೇಹದ ಇತರ ಭಾಗಕ್ಕೆ ಏನಾಗ್ತದೆ, ಹರಡುತ್ತದೆ. ಅದಕ್ಕಾಗಿ ಇದನ್ನ ಏನಂತ ಹೇಳಿ ಕರೀತಾರೆ? ಲಾಕ್ ಜಾ ಅಂತ ಹೇಳಿ ಇದನ್ನ ಕರೀತಾರೆ. ಹಾಗಾಗಿ ಅಂದ್ರೆ ಕುತ್ತಿಗೆ ಮತ್ತು ದವಡೆ, ಅಂದ್ರೆ ಕುತ್ತಿಗೆ ಮತ್ತು ಈ ದವಡೆ ಏನಾಗ್ತದೆ, ಈ ಒಂದು ರೋಗ ಬಂದಾಗ ಅದೇನಾಗ್ತದೆ, ಹತ್ಕೊಂಡ್ ಬಿಡ್ತದೆ. ಅಷ್ಟು ಸರಳವಾಗಿ ಬಾಯಿ ಮತ್ತು ತೆಗಿಯಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಇದರ ಗುಣಲಕ್ಷಣ ಆಗಿರ್ತದೆ. ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾಗಳು, ಈ ಕ್ಲಾಸ್ಟ್ರಿಡಿಯಂ ಟಿಟ್ನಿಯಂ ಬ್ಯಾಕ್ಟೀರಿಯಾಗಳು ಎಲ್ಲಿರ್ತಾವೆ ಅಂದ್ರೆ, ಎಲ್ಲೆಲ್ಲಿರ್ತವೆ? ಮಣ್ಣು, ಧೂಳು ಮತ್ತು ಈ ಗೊಬ್ಬರಗಳಲ್ಲಿ ಏನಾಗಿರ್ತದೆ, ಈ ಒಂದು ಬ್ಯಾಕ್ಟೀರಿಯಾಗಳು ನಾವು ಕಾಣ್ತೀವಿ. ಹಾಗಾದ್ರೆ ನಮ್ಮ ದೇಹದೊಳಗೆ ಹೇಗೆ ಹೋಗ್ತಾವ ಅಂದ್ರೆ, ಈ ಚರ್ಮದಲ್ಲಿ ಬೆರುಕು ಬಿಟ್ಟಾಗ ಅಥವಾ ಗಾಯಗಳಾದಾಗ ಏನಾಗಿರ್ತದೆ, ಇವು ನಮ್ಮ ದೇಹವನ್ನ ಸೇರ್ಕೊಂತವ. ಇದೊಂದು ಸಾಂಕ್ರಾಮಿಕ ರೋಗ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗಾಗಿ ಇದನ್ನ ತಡೆಗಟ್ಟುವುದು ಹೇಗೆ ಅಂದ್ರೆ, ಲಸಿಕೆ ನೀಡುವುದರ ಮೂಲಕ ಏನ್ ಮಾಡ್ಬೋದು ನಾವು ಇದನ್ನ, ಈ ರೋಗವನ್ನು ನಾವು ತಡೆಗಟ್ಟಬಹುದು. ಹಾಗಾದ್ರೆ ಆ ಲಸಿಕೆ ಯಾವುದು ಅಂತ ಕೇಳಿದಾಗ ಟೆಟನಸ್ ಟಾಕ್ಸೈಡ್ ಅಂತ ಕರಿತೀವಿ ನಾವು. ಟಾಕ್ಸೈಡ್ ಅಂದ್ರೆ ಟೆಟನಸ್ ಟಾಕ್ಸೈಡ್. ಹೌದಾ? ಟೆಟನಸ್ ಟಾಕ್ಸೈಡ್ ಏನ್ ಮಾಡ್ತೀವಿ ನಾವು, ಇದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತೀವಿ ನಾವು, ಅದನ್ನ ಈ ಒಂದು ರೋಗವನ್ನು ನಾವು ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಾಗಾಗಿ ಟೆಟನಸ್ ಧನುರ್ವಾಯು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ, ಯಾವ ಸೂಕ್ಷ್ಮ ಜೀವಿ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಆ ಬ್ಯಾಕ್ಟೀರಿಯಾ ಯಾವುದು? ಕ್ಲಾಸ್ಟ್ರಿಡಿಯಂ ಟಿಟಿನಿ. ಕ್ಲಾಸ್ಟ್ರಿಡಿಯಂ ಟಿಟಿನಿ ಎಲ್ಲಿ ಸಿಗ್ತವೆ? ಮಣ್ಣು, ಧೂಳು ಮತ್ತೆ ಇಲ್ಲಿ ಕಂಡು ಬರ್ತವೆ. ಈ ಒಂದು ಧನುರ್ವಾಯಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಲಾಕ್ಜಾ. ಲಾಕ್ಜಾ ಅಂತ ಯಾಕೆ ಕರೀತಾರೆ ಅಂದ್ರೆ, ದವಡೆಗಳನ್ನೇನಾಗ್ತವೆ, ಇಲ್ಲಿ ಹತ್ಕೊಂಡು ಬಿಡ್ತವೆ. ದವಡೆಗಳು ಈ ಸರಳವಾಗಿ ತೆಗಿಯಕ್ಕೆ ಬರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಸೆಳೆತ ಏನಾಗಿರ್ತದೆ, ದವಡೆಯಲ್ಲಿ ಶುರುವಾಗಿ ಆಮೇಲೆ ನಂತರ ದೇಹದ ಇನ್ನಿತರ ಭಾಗಕ್ಕೆ ಇದೇನಾಗ್ತದ, ಹರಡುತ್ತದ. ದೇಹದೊಳಗೆ ಹೇಗೆ ಹೋಗ್ತದೆ ಅಂದ್ರೆ, ಬೆರುಕುಗಳ ಮೂಲಕ ದೇಹದೊಳಗೆ ಹೋಗ್ತದೆ. ಇದೊಂದು ಸಾಂಕ್ರಾಮಿಕ ರೋಗ. ಟೆಟನಸ್ ಟಾಕ್ಸೈಡ್ ಅಂತಕ್ಕಂಥ ಒಂದು ಲಸಿಕೆಯ ಮೂಲಕ ನಾವೇನ್ ಮಾಡ್ಬೋದು, ಇದನ್ನ ಬರುವುದನ್ನು ನಾವೇನ್ ಮಾಡ್ಬೋದು, ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಹೌದಾ? ಈಗ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಹಾಗಾಗಿ ಇದಕ್ಕೆ ಉತ್ತರ ಏನಾಗ್ತದೆ? ಕ್ಲಾಸ್ಟ್ರಿಡಿಯಂ ಟಿಟಿನಿ. ನೋಡ್ರಿ, ಈ ತರ ಬಂತು ಅಂದ್ರೆ ಲಾಕ್ಜಾ ಅಂತ ಹೇಳಿ ಕರಿತೀವ. ಅಂದ್ರೆ ದವಡೆ ನೋಡ್ರಿ ಈ ತರ ಆಗಿರ್ತವೆ, ತೆಗಿಯಕ್ಕಾಗಲ್ಲ. ಕುತ್ತಿಗೆ ದವಡೆಯನ್ನು ತೆಗಿಯಕ್ಕಾಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಇವೆಲ್ಲ ಗುಣಲಕ್ಷಣಗಳನ್ನ ನಾವೇನ್ ಮಾಡ್ತೀವಿ, ನಾವು ಈ ಒಂದು ಟೆಟನಸ್ ಆದಾಗ, ಈ ಧನುರ್ವಾಯು ಆದಾಗ ನೋಡ್ತೀವಿ. ಧನುರ್ವಾಯು ಆದಾಗ ಧನುರ್ ಅಂದ್ರೇನು? ಬಾಣ, ಬಿಲ್ಲು ಅಂತ ನೋಡ್ತಿರಲ್ಲ, ಬಾಣ ಬಿಲ್ಲು. ಆ ಬಿಲ್ಲಿನಂತೆ ಏನಾಗ್ತದೆ ದೇಹ ಈ ರೀತಿ ಆಗ್ತದೆ. ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಕಾಣಿಸ್ತಿದ್ಯಾ? ಈ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಹಾಗಾದ್ರೆ ಇದು ನಾವೇನು ಹೇಳಿದ್ವಿ, ನಾವು ಈ ಒಂದು ಟೆಟನಸ್ ಲಸಿಕೆ ಅಂತ ಹೇಳಿದ್ವಿ. ಹೌದ್ರ? ಟೆಟನಸ್ ಅಂತಕ್ಕಂಥದ್ದು ಈ ಒಂದು ಧನುರ್ವಾಯು, ಈ ಟೆಟನಸ್ ಅಂತ ಧನುರ್ವಾಯು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಅಂತ ಹೇಳಿದ್ವಿ. ಹಾಗಾಗಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಇನ್ನಿತರ ರೋಗಗಳು ಯಾವ್ಯಾವು? ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಹೇಳಿದ್ವಿ. ನಾವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಯಾವುವು? ಕಾಲರಾ, ಟೈಫಾಯ್ಡು, ಡಯೇರಿಯಾ ಮತ್ತು ಪ್ಲೇಗು, ನ್ಯೂಮೋನಿಯಾ, ಡಿಪ್ತೇರಿಯಾ, ಟ್ಯೂಬರ್ಕ್ಯುಲೋಸಿಸ್, ಟಿಬಿ, ಲೆಪ್ರಸಿ, ಅಂತ್ರಾಕ್ಸ್ ಮತ್ತು ಈ ಒಂದು ಧನುರ್ವಾಯು ಟೆಟನಸ್ ಅಂತಕ್ಕಂಥದ್ದನ್ನ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಹಲವಾರು ಎಕ್ಸಾಮ್ಗಳಲ್ಲಿ PC, PSIಗಳ ಎಕ್ಸಾಮಲ್ಲಿ ಕೇಳಿರ್ತಾನೆ, ಈ ಕೆಳಗೆ ಕೊಟ್ಟಿರುವ ರೋಗವು ಯಾವ ಸೂಕ್ಷ್ಮ ಜೀವಿಗಳಿಂದ ಬರ್ತದೆ ಅಂತ ಕೇಳ್ತಾನೆ. ಅಂದ್ರೆ ಬ್ಯಾಕ್ಟೀರಿಯಾನ, ವೈರಸ್ ಅಥವಾ ಶಿಲೀಂಧ್ರಗಳಿಂದನ, ಯಾವುದರಿಂದ ಬರ್ತದೆ ಅಂತಕ್ಕಂಥದ್ದನ್ನ ಅವ್ರನ್ನ ಪ್ರಶ್ನೆ ಕೇಳಿದಾಗ ಉತ್ತರನ ನೀವು ಹೇಳಬೇಕು. ಇದು ಏನು? ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಹಾಗಾಗಿ ಇನ್ನೊಂದೇನಪ್ಪಾ ಅಂದ್ರೆ, ಇನ್ನು ಪ್ಲೇಗ್ ಇದೆಯಲ್ಲ, ಈ ಪ್ಲೇಗ್ ಎಂಬ ರೋಗ ಯಾವುದರಿಂದ ಬರ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಪ್ಲೇಗ್ ಅಂತಕ್ಕಂಥ ರೋಗ ಏನಾಗ್ತದೆ, ಪ್ಲೇಗ್ ಎಂಬತಕ್ಕಂಥ ರೋಗ ಏನಾಗ್ತದೆ, ಇಲ್ಲಿ ಬರ್ತದೆ ಪ್ಲೇಗ್. ಎರ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಏನಾಗ್ತದೆ ಪ್ಲೇಗ್. ವೆರಿ ಇಂಪಾರ್ಟೆಂಟ್. ಪ್ಲೇಗ್ ಬರೋದು ಗೊತ್ತು ಹೆಂಗಂದ್ರೆ, ಇಲಿಗಳಿಂದ, ಈ ಪ್ರಾಣಿಗಳಿಂದ, ಇಂಥ ದಂಶಕಗಳಿಂದ ಬರ್ತಂತ ಗೊತ್ತು ನಮಗೆ. ಆದ್ರೆ ಪ್ಲೇಗ್ ಎಂಬುದು ಯಾವುದು ಬ್ಯಾಕ್ಟೀರಿಯಾದ ಅಂದ್ರೆ ಎರ್ಸಿನಿಯಾ ಪೆಸ್ಟಿಸ್ ಇಂದ ಉಂಟಾಗುವ ಇದೊಂದು ಸಾಂಕ್ರಾಮಿಕ ರೋಗ ಆಗಿರ್ತಕ್ಕಂಥದ್ದು. ಜ್ವರ, ದೌರ್ಬಲ್ಯ, ತಲೆನೋವು ಸೇರಿ ಏನಾಗ್ತದೆ, ಇದನ್ನ ನಾವು ಗುಣಲಕ್ಷಣಗಳನ್ನ ಕಾಣುತ್ತೀವಿ. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಬೇಕರಿ. ಈ ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸುವ ಸೂಕ್ಷ್ಮ ಜೀವಿ ಯಾವುದು ಅಂತ. ಆಪ್ಷನ್ ಎ ಆಲ್ಗೆ, ಆಪ್ಷನ್ ಬಿ ಈಸ್ಟ್, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಜೋವಾ. ಟೇಕ್ ಯುವರ್ 5 seconds ಅಂಡ್ ಟ್ರೈ ಟು ಆನ್ಸರ್. ಉತ್ತರ ಏನಾಗಿರ್ತದೆ? ಬೇಕರಿಗಳಲ್ಲಿ ಕೇಕು ಇದನ್ನು ತಯಾರು ಮಾಡಕ್ಕೆ ಯೂಸ್ ಮಾಡ್ತೀವಿ. ಈಸ್ಟನ್ನು ನಾವು ಮಾಡ್ತೀವಿ. ಈ ಸೂಕ್ಷ್ಮ ಜೀವಿಯನ್ನು ನಾವು ಏನು ಮಾಡ್ತೀವಿ, ಈಸ್ಟ್ ಅಂತಕ್ಕಂಥ ಸೂಕ್ಷ್ಮ ಜೀವಿಯನ್ನು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಹೌದಾ?
ಈ ಈಸ್ಟ್ ಅಂತಕ್ಕಂಥದ್ದನ್ನು ಬಳಸಿ ನಾವೇನು ಮಾಡ್ತೀವಿ, ಅದನ್ನು ನಾವೇನು ಮಾಡ್ತೀವಿ, ಬೇಕರಿ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೀವಿ. ಇನ್ನು 5ನೇ ಪ್ರಶ್ನೆ ಬಂದ್ಬಿಟ್ಟು ಶ್ರೀಹರಿಕೋಟ. ಶ್ರೀಹರಿಕೋಟ ಅಂತಕ್ಕಂಥದ್ದನ್ನು ನೀವೆಲ್ಲ ಕೇಳೇ ಇರ್ತೀರಿ. ಶ್ರೀಹರಿಕೋಟ ಯಾವುದಕ್ಕೆ ಪ್ರಖ್ಯಾತವಾಗಿರುವುದು ಅಂತಕ್ಕಂಥದ್ದು? ಏರೋಸ್ಪೇಸ್, ಜಲಶಕ್ತಿ ಸ್ಥಾವರ, ಉಪಗ್ರಹ ಉಡಾವಣಾ ಕೇಂದ್ರ, ಉಷ್ಣಶಕ್ತಿ ಸ್ಥಾವರ. ಟೇಕ್ ಯುವರ್ 5 seconds, ಟ್ರೈ ಟು ಆನ್ಸರ್. ಇದೇನಾಗಿರ್ತದೆ? ಉಪಗ್ರಹ ಉಡಾವಣಾ ಕೇಂದ್ರ ಆಗಿರ್ತದೆ. ಒಂದ್ಸಲ ಇನ್ನು ಈಸ್ಟಿಂದ ಒಂದು ನೋಡ್ರಿ. ಈಸ್ಟ್ ಅನ್ನೋದು ಏನಾಗಿರ್ತದೆ? ಇದೊಂದು ಯುಕ್ಯಾರಿಯೋಟಿಕ್ ಆಗಿರ್ತದೆ. ಯುಕ್ಯಾರಿಯೋಟಿಕ್, ಸಾರಿ, ಇದೊಂದು ಸ್ವಲ್ಪ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಇದು ಇಂಪಾರ್ಟೆಂಟ್ ಇದೆ ಪಾಯಿಂಟ್. ಯುಕ್ಯಾರಿಯೋಟಿಕ್ ಆಗಿರ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಶಿಲೀಂಧ್ರ ಸಾಮ್ರಾಜ್ಯ. ಈಸ್ಟು ಏನಾಗಲ್ಲ, ಅದು ಯಾವ ಸಾಮ್ರಾಜ್ಯ? ಶಿಲೀಂಧ್ರಗಳ ಸಾಮ್ರಾಜ್ಯಕ್ಕೆ ಇದೇನಾಗಿದೆ, ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ನಾನು ನೋಡಬಹುದು. ಆಮೇಲೆ ಇದು ಬಹಳ ವೇಗವಾಗಿ ಬೆಳೀತದೆ. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬೇಕರಿಗಳಲ್ಲಿ ಈಸ್ಟನ್ನು ಉಪಯೋಗಿಸ್ತೀವಿ. ಇದು ಯುಕ್ಯಾರಿಯೋಟಿಕ್ಕು ಮತ್ತು ಇದು ಶಿಲೀಂಧ್ರ ಸಾಮ್ರಾಜ್ಯದೊಳಗಡೆ ಬರ್ತದೆ ಅಂತಕ್ಕಂಥದ್ದು. ಇನ್ನು ಶ್ರೀಹರಿಕೋಟ ಏನಾಗಿರ್ತದೆ? ಉಪಗ್ರಹ ಉಡಾವಣಾ ಕೇಂದ್ರ ಆಗಿರ್ತದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಉಪಗ್ರಹಗಳನ್ನು ಉಡಾವಣೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಈ ಶ್ರೀಹರಿಕೋಟದಿಂದ ಏನು ಮಾಡ್ತೀವಿ? ಉಡಾವಣೆ ಮಾಡ್ತೀವಿ. ಈ ಶ್ರೀಹರಿಕೋಟ ಎಲ್ಲಿದೆ? ಈ ಶ್ರೀಹರಿಕೋಟ ಎಲ್ಲಿದೆ ಅಂತಂದರೆ, ಶ್ರೀಹರಿಕೋಟ ಆಂಧ್ರ ಪ್ರದೇಶದಲ್ಲಿದೆ. ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ತಿರುಪತಿ ಜಿಲ್ಲೆಯಲ್ಲಿದೆ. ಆಂಧ್ರ ಪ್ರದೇಶ ತಿರುಪತಿ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ಹೌದಾ? ಈ ಏನಾಗ್ತದೆ ಅಂತಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಕರಿತೀವಿ ನಾವು ಅದು. ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ನಾವು ಏನು ಮಾಡ್ತೀವಿ? ಕರಿತೀವಿ. ಇದು ಎಲ್ಲಿದೆ ಅಂದರೆ, ಇದನ್ನು ಯಾಕೆ ಶ್ರೀಹರಿಕೋಟದಲ್ಲಿ, ಇದನ್ನು ಯಾಕೆ ಅದು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ದಿಸ್ ಈಸ್ ಅನ್ ಐಡಿಯಲ್ ಲಾಂಚ್ ಪ್ಯಾಡ್ ಅಂತ ಕರಿತೀವಿ ನಾವು. ಇದನ್ನು ಶ್ರೀಹರಿಕೋಟವನ್ನು ಐಡಿಯಲ್ ಲಾಂಚ್ ಪ್ಯಾಡ್ ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ಇಲ್ಲೇ ಯಾಕೆ ಮಾಡಿದ್ರು ಇದು ಲಾಂಚ್ ಪ್ಯಾಡ್ ಅಂತಂದರೆ, ಇದು ಏನಾಗಿರ್ತದೆ ಅಂದರೆ ಇಕ್ವೇಟರ್ಗೆ, ಭೂಕೇಂದ್ರದ ಏನು ಈ ಇಕ್ವೇಟರ್ಗೆ ಏನಾಗಿರ್ತದೆ, ಅದು ಸಮಭಾಜಕ ವೃತ್ತಕ್ಕೆ ಸಮೀಪ ಆಗಿರೋದ್ರಿಂದ, ಸಮಭಾಜಕ ವೃತ್ತಕ್ಕೆ ಸಮೀಪ ಇರೋದ್ರಿಂದ ಹಾಗಾಗಿ ಇದೇನಾಗ್ತದೆ. ಆಮೇಲೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ಗಳು ಲಾಂಚ್ ಮಾಡೋಕ್ಕೂ ಕೂಡ ಇದೇನಾಗ್ತದೆ, ಬಹಳ ಉಪಯೋಗ ಆಗ್ತದೆ. ಇದೇನಾಗ್ತದೆ ಅಂದರೆ ಯಾವಾಗಾದರೂ 1 October 1971 ಎಸ್ಟಾಬ್ಲಿಷ್ಡ್ ಇನ್ 1 October 1971. ದೀಸ್ ಆರ್ ದ ಇಂಪಾರ್ಟೆಂಟ್. ಏನೇನು ಇಂಪಾರ್ಟೆಂಟ್ ಅಪ್ಪ ಈ ಕ್ವಶನ್ ಅಲ್ಲಿದ್ರೆ, ಶ್ರೀಹರಿಕೋಟೆ ಎಲ್ಲಿ ಬರ್ತದೆ, ಇದು ಯಾಕೆ ಉಪಗ್ರಹ ಉಡಾವಣೆ, ಯಾವ ರಾಜ್ಯದಲ್ಲಿ, ಆಂಧ್ರ ಪ್ರದೇಶ್, ತಿರುಪತಿ ಜಿಲ್ಲೆ, ಅದೇನು ಸತೀಶ್ ಧವನ್ ಸ್ಪೇಸ್ ಸೆಂಟ್ರು. ಆಮೇಲೆ ಇದು ಐಡಿಯಲ್ ಸೆಂಟರ್. ಯಾಕೆ ಇದು ಉಡಾವಣೆ ಶ್ರೀಹರಿಕೋಟದಿಂದನೂ ಎಲ್ಲ ಲಾಂಚ್ ಮಾಡ್ತಾರೆ, ಯಾಕೆ ಅಲ್ಲಿಂದನೇ ಲಾಂಚ್ ಮಾಡ್ತಾರೆ ಅಂತ ಕೇಳಿದಾಗ, ಇಟ್ ಈಸ್ ನಿಯರ್ ಟು ಇಕ್ವೇಟರ್. ಭೂಮಧ್ಯ ರೇಖೆಗೆ ಏನಾಗಿರ್ತದೆ, ಇದು ಸಮೀಪ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ 1 October 1971 is it is established on 1 October 1971. This is very important. So we move for next question. 6ನೇ ಪ್ರಶ್ನೆ ಬಂದ್ಬಿಟ್ಟು ಡಯಾಲಿಸಿಸ್ ಚಿಕಿತ್ಸೆ. ಈ ಯಾವ ಕಾಯಿಲೆಗನ್ನು ಅದು ಡಯಾಲಿಸಿಸ್ ಚಿಕಿತ್ಸೆಯನ್ನು ನಾವು ಕಾಣ್ತೀವಿ? ಆಪ್ಷನ್ ಎ ಮೆದುಳಿನ ಕಾಯಿಲೆಗೆ, ಆಪ್ಷನ್ ಬಿ ಹೃದಯದ ಕಾಯಿಲೆಗೆ, ಆಪ್ಷನ್ ಸಿ ಶ್ವಾಸಕೋಶದ ಕಾಯಿಲೆ, ಆಪ್ಷನ್ ಡಿ ಮೂತ್ರಪಿಂಡದ ಕಾಯಿಲೆ. ಯಾವುದು? ಟೇಕ್ ಯುವರ್ 5 seconds. 5 seconds ತಗೊಳ್ರಿ, ಆನ್ಸರ್ ಮಾಡಿರಿ. ಟ್ರೈ ಟು ಕಮೆಂಟ್. ಆನ್ಸರ್ ಮಾಡ್ತೀರಿ ಅಂತ ಅನ್ಕೊಂತೀನಿ. ಡಯಾಲಿಸಿಸ್ ಅಂತ ಕೇಳಿರ್ತೀರಿ ನೀವು. ಡಯಾಲಿಸಿಸ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ, ಹಾಸ್ಪಿಟಲಲ್ಲಿ ಡಯಾಲಿಸಿಸ್ಗೆ ಹೋಗಿದ್ದಾರೆ ಅಂತ. ವಾಟ್ ಈಸ್ ದಿಸ್ ಡಯಾಲಿಸಿಸ್? ಟ್ರೈ ಟು ಆನ್ಸರ್. ನೋಡ್ರಿ, ಇದರ ಉತ್ತರ ಬಂದ್ಬಿಟ್ಟು ಮೂತ್ರಪಿಂಡದ ಕಾಯಿಲೆ ಆರ್ ಕಿಡ್ನೀಸ್ ಡಿಸೀಸ್ ಅಂತ ಹೇಳ್ತದ್ದು. ಇನ್ನು ರೇನಲ್ ಅಂತ ಹೇಳಿ ಕರಿತೈತೆ, ರೇನಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ ನಾವು. ರೇನಲ್ ಅಂದ್ಬಿಟ್ಟು ಕಿಡ್ನೀಸ್. ಹೌದಾ? ಏನಾಗ್ತದೆ ಈ ಒಂದು, ಹಾಗಾದ್ರೆ ಈ ಕಿಡ್ನೀಸ್ ಏನು ವರ್ಕ್ ಮಾಡ್ತವೆ ನೋಡ್ರಿ. ಡಯಾಲಿಸಿಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಮೂತ್ರಪಿಂಡದ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಈ ಕಿಡ್ನಿ ಇದಾವಲ್ಲ, ಈ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ, ಹಾಗಾದ್ರೆ ಕಿಡ್ನಿಯ ಕಾರ್ಯ ಏನು? ಕಿಡ್ನಿಯ ಕಾರ್ಯ ಏನಪ್ಪಾ ಅಂದರೆ, ಈ ರಕ್ತದಿಂದ ಏನು ಮಾಡ್ತಾವು? ಈ ತ್ಯಾಜ್ಯವನ್ನು ಏನು ಮಾಡ್ತಾವೆ? ಹೊರಗೆ ಹಾಕ್ತಾವ. ನಮ್ಮ ದೇಹದಿಂದ ಹೊರಗೆ ಹಾಕ್ತಾವ. ತ್ಯಾಜ್ಯ ಉತ್ಪನ್ನಗಳೇನು ಮಾಡ್ತಾವ? ಮತ್ತು ಹೆಚ್ಚುವರಿ ದ್ರವವನ್ನೇನು ತೆಗೆದು ಹಾಕ್ತಾವ. ಅದೇ ಈ ಒಂದು ಕಿಡ್ನೀಸ್ ಕಾರ್ಯ, ಅಂದರೆ ಈ ಮೂತ್ರಪಿಂಡಗಳ ಕೆಲಸವೇ ಅದು. ಹೌದಾ? ಯಾವಾಗಿಯೂ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಅವಾಗ ತ್ಯಾಜ್ಯ ವಸ್ತುಗಳು, ಆ ಒಂದು ಹೆಚ್ಚುವರಿ ದ್ರವ ಏನಾಗ್ತದೆ, ಇಲ್ಲೇ ಸಿಕ್ಕಾಕೊಳ್ಳಕ್ಕೆ ಚಾನ್ಸ್ ಇರ್ತದೆ. ಅದರಿಂದ ಏನಾಗ್ತದೆ, ಅಂಗಾಂಗಗಳು ಏನಾಗ್ತವ? ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗ್ತದೆ, ಡಿಸೀಸ್ ಬರಲಿಕ್ಕೆ ಶುರು ಆಗ್ತವ. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಡಯಾಲಿಸಿಸ್ ಮೂಲಕ ಏನು ಮಾಡ್ತಾರೆ ಅಂದರೆ, ನೋಡ್ರಿ, ಡಯಾಲಿಸಿಸ್ ಮೂಲಕ ಈ ಒಂದು ಕಿಡ್ನೀಸ್ ಇದಾವಲ್ಲ, ಈ ನಿಲ್ಲಿಸಿದ ರಕ್ತ ತ್ಯಾಜ್ಯ ಉತ್ಪನ್ನಗಳು ಹೊರಗೆ ಹಾಕ್ತಿರಲ್ಲ.
ಅವಾಗ ಏನು ಮಾಡ್ತಾರೆ, ಈ ಡಯಾಲಿಸಿಸ್ನ ಮೂಲಕ ಏನು ಮಾಡ್ತಾರೆ, ಈ ಒಂದು ರಕ್ತದಿಂದ ತ್ಯಾಜ್ಯವನ್ನು ಹೊರಗೆ ಹಾಕೋದ್ರ ಮೂಲಕ ಏನು ಮಾಡ್ತಾರೆ, ನಾವೇನು ಮಾಡ್ತಾರೆ, ಅವುಗಳನ್ನು ಸರಿಯಾಗಿ ಫಂಕ್ಷನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಡಯಾಲಿಸಿಸ್ ಮೇಲೆ ನೀವು ಎಷ್ಟು ದಿನ ಇರ್ಬೋದು ಅಂದರೆ ಐ ಥಿಂಕ್ 5 to 10 years ಆದರೂ ಇರ್ಬೋದು. ಹಲವಾರು ರೋಗಿಗಳು 5 ರಿಂದ 10 ವರ್ಷ ತನಕ ಬದುಕ್ತಾರೆ ಆರಾಮಾಗಿ. ಇನ್ನೂ ಒಂದು ವೇಳೆ ಅದು ಆಯಾ ರೋಗಿ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರು 20 ರಿಂದ 30 ವರ್ಷಗಳವರೆಗೂ ಏನು ಮಾಡ್ತಾರೆ, ಈ ಡಯಾಲಿಸಿಸ್ ಮೇಲೆ ಏನಾಗಿರ್ತಾರೆ, ಅವರು ಬದುಕು ಉಳಿತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಡಯಾಲಿಸಿಸ್ ಚಿಕಿತ್ಸೆ ಯಾವುದಕ್ಕೆ ಹೆಲ್ಪ್ ಆಗ್ತದೆ, ಅದು ಮೂತ್ರಪಿಂಡದ ಕಾಯಿಲೆಗೆ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಇನ್ನು 7ನೇ ಪ್ರಶ್ನೆ ಬಂದ್ಬಿಟ್ಟು ಪಳೆಯುಳಿಕೆಗಳ ವಯಸ್ಸನ್ನು ಅಂದ್ರೆ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಈ ಬಳಸುವ ಐಸೋಟೋಪ್ ಯಾವುದು ಅಂತ. ಸೊ ರೇಡಿಯೋ ರಂಜಕ, ರೇಡಿಯೋ ಅಯೋಡಿನ್, ರೇಡಿಯೋ ಇದು ಕೋಬಾಲ್ಟ್ ಆಗಬೇಕು, ರೇಡಿಯೋ ಕೋಬಾಲ್ಟ್ ರೇಡಿಯೋ ಕಾರ್ಬನ್. ಆನ್ಸರ್ ಮಾಡ್ತೀರಾ? ಟೇಕ್ ಯುವರ್ 5 seconds, ಟ್ರೈ ಟು ಆನ್ಸರ್. ಪಳೆಯುಳಿಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಳೆಯುಳಿಕೆ ಸಿಕ್ಕಿದೆ ಭೂಮಿ ಒಳಗಡೆ, ಅದು ಎಷ್ಟು ವರ್ಷಗಳಿಂದ ಇದೆ, ಅದು ಎಷ್ಟು ವರ್ಷಗಳ ಹಳೇದು ಅಂತಕ್ಕಂಥದ್ದನ್ನು ನಾವು ಕಂಡು ಹಿಡಿಯಬೇಕು. ಅದನ್ನು ಯಾವ್ದು ಬಳಸ್ತೀವಿ? ಟೇಕ್ ಯುವರ್ ಸೆಕೆಂಡ್. ಏನಾಗಿರ್ತದೆ? ಆಪ್ಷನ್ ಡಿ ಆಗಿರ್ತದೆ. ಆಪ್ಷನ್ ಡಿ ಏನು? ರೇಡಿಯೋ ಕಾರ್ಬನ್ ಅದರದ್ದು ಏನಾಗಿರ್ತದೆ? ಉತ್ತರ ಆಗಿರ್ತದೆ. ನೋಡ್ರಿ, ಈ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಹೇಳಿ ಕರಿತೀವಿ ನಾವು. ರೇಡಿಯೋ ಅಥವಾ ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ ನಾವು, ಎಲ್ಲರನ್ನೂ ಕೇಳಿರ್ಬೋದು ಕಾರ್ಬನ್ ಡೇಟಿಂಗ್. ಈ ಕಾರ್ಬನ್ ಡೇಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಂಗಾಲದ ವಿಕಿರಣಶೀಲ ಅಂದ್ರೆ ಕಾರ್ಬನ್ ಅನ್ನ ವಿಕಿರಣಶೀಲ ಏನು ಐಸೋಟೋಪ್, ಒಂದು ಕಾರ್ಬನ್ ಅನ್ನ ನಾವು ರೇಡಿಯೋ ಕಾರ್ಬನ್ ಅನ್ನ ತಗೊಂತೀವಿ, ಅದು ಯಾವುದಾಗಿರ್ತದೆ? C14 ಆಗಿರ್ತದೆ. C14 ಆಗಿರ್ತದೆ. C14 ಅಂದ್ರೆ 14 ಅಂದ್ರೆ ಅದರೇನು? ಅಟಾಮಿಕ್ ಮಾಸ್, ಅದರ ಪರಮಾಣು ರಾಶಿ 14 ಇರ್ತದೆ. ನಾರ್ಮಲಿ ಕಾರ್ಬನ್ ಪರಮಾಣು ರಾಶಿ ಎಷ್ಟು? 12 ಇರ್ತದೆ. ಅದರ ಪರಮಾಣು ಸಂಖ್ಯೆ 6, ಅದ್ರ ಪರಮಾಣು ರಾಶಿ 12 ಇರ್ತದೆ. ಹಾಗಾಗಿ ನೋಡ್ರಿ, ಈ ಒಂದು ಅಲ್ಲಿ ಆದ್ರೆ ರೇಡಿಯೋ ಕಾರ್ಬನ್ ಐಸೋಟೋಪ್ ಮಾಡ್ಬೇಕಾದ್ರೆ, ಡೇಟಿಂಗ್ ಮಾಡ್ಬೇಕಾದ್ರೆ ನಾವು ಕಾರ್ಬನ್ 12 ತಗೊಳಂಗಿಲ್ಲ, ಹೌದಾ? ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು C12 ಯಾಕೆ ತಗೊಳಂಗಿಲ್ಲ ಅಂದ್ರೆ, ಈ C12 ಸ್ಥಿರವಾಗಿರುತ್ತದೆ ಮತ್ತೆ ಇವು ವಿಕಿರಣ ಪಟುತ್ವವಾಗಿರಲ್ಲ, ಅಂದ್ರೆ ವಿಕಿರಣಶೀಲ ಆಗಿರೋದಿಲ್ಲ. ಆದ್ರೆ ಇಲ್ಲಿ ಏನಾಗಿರ್ತಂದ್ರೆ C14 ಇರ್ತದಲ್ಲ, C14 ಏನಾಗಿರ್ತಂದ್ರೆ ಇದು ಅಸ್ಥಿರ ಆಗಿರ್ತದೆ, ಮತ್ತಿದು ವಿಕಿರಣಶೀಲ ಆಗಿರ್ತದ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ವಿಕಿರಣಶೀಲ ಆಗಿರೋದ್ರಿಂದ ಇದೇನಾಗ್ತದೆ ಅಂದ್ರೆ ಇದನ್ನ ನಾವು ಬಳಸ್ತೀವಿ. ವಿಕಿರಣಶೀಲ ಆಗಿರೋದ್ರಿಂದ ಏನ್ ಮಾಡ್ತೀವಿ, ಈ ಒಂದು ನಾವು ಐಸೋಟೋಪ್ ಅನ್ನ ಬಳಸ್ತೀವಿ. ಹಾಗಾದ್ರೆ ಐಸೋಟೋಪ್ ಅಂದ್ರೆ ಏನು? ಐಸೋಟೋಪ್ಸ್ ಅಂದ್ರೆ ಏನು ಅಂತ ಕೇಳಿದ್ರ, ಐಸೋಟೋಪ್ಸ್ ಅಂದ್ರೆ ಪರಮಾಣು ರಾಶಿ ಒಂದೇ ಆಗಿದ್ದು, ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿಗಳು ಬೇರೆ ಆಗಿದ್ರೆ, ಫಾರ್ ಎಕ್ಸಾಂಪಲ್ 6 ಅನ್ನೋದೇನು? ಕಾರ್ಬನ್ನ ಪರಮಾಣು ಸಂಖ್ಯೆ ಅಥವಾ ಇಂಗಾಲದ ಪರಮಾಣು ಸಂಖ್ಯೆ ಎಷ್ಟು? 6. ಅದರ ರಾಶಿ ಸಂಖ್ಯೆ ಏನಾಗ್ಲಿರ್ತದೆ ನೋಡ್ರಿ, ಇಲ್ಲಿ ಬದಲಾಗ್ತಾ ಇದೆ. ಅಂದ್ರೆ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿದ್ರೆ ಅವುಗಳನ್ನ ನಾವೇನಂತ ಹೇಳಿ ಕರಿತೀವಿ? ಐಸೋಟೋಪ್ ಅಂತ ಕರಿತೀವಿ. ಇಂಥ ಒಂದು ವಿದ್ಯಮಾನಕ್ಕಂತ ಇಂಥಕ್ಕೇನು ಪ್ರಕ್ರಿಯೆ ಏನಂತ ಕರಿತೀವಿ ನಾವು? ಐಸೋಮರಿಸಮ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಗಮನಿಸಬಹುದು. ಹಾಗಾದ್ರೆ ಈ ಒಂದು ಐಸೋಟೋಪ್ ಅನ್ನ ಆದ್ರೆ ಯಾವುದನ್ನ ಬಳಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಈ ಐಸೋಟೋಪ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ 1900ರ ದಶಕದಲ್ಲಿ 1940ರಲ್ಲಿ ಏನಾಗ್ತದೆಪ್ಪ ಅಂದ್ರೆ ಚಿಕಾಗೋ ಯೂನಿವರ್ಸಿಟಿ, ಈ ಚಿಕಾಗೋ ಯೂನಿವರ್ಸಿಟಿನಲ್ಲಿ ಏನ್ ಮಾಡ್ತಾರೆ, ಯಾರು ಅಂದ್ರೆ ವಿಲ್ಲರ್ಡ್ ಲಿಬ್ಬಿ ಅಂತಕ್ಕಂಥವ್ರು ಈ ವಿಧಾನವನ್ನ ಯಾರು ನೆನ್ಪಿಟ್ಕೋಬೇಕು? ಯಾರು? ವಿಲ್ಲರ್ಡ್ ಲಿಬ್ಬಿ. ಯಾವ ವರ್ಷ? 1940ರ ದಶಕ ಅಂತನ್ರಿ, ಹೌದಾ? ಯಾವ ಯೂನಿವರ್ಸಿಟಿ? ಚಿಕಾಗೋ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯಲ್ಲಿ ಈ ವಿಧಾನವನ್ನು ಅವ್ರು ಏನ್ ಮಾಡ್ತಾರ? ಅಭಿವೃದ್ಧಿ ಪಡಿಸ್ತಾರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ರೇಡಿಯೋ ಕಾರ್ಬನ್ ಅಂದ್ರೇನು, ರೇಡಿಯೋ ಐಸೋಟೋಪ್ಸ್ ಅಂದ್ರೆ ಅಂತಕ್ಕಂಥದ್ದನ್ನು ನಾವು ಓದ್ಕೊಂಡ್ವಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಏನ್ ಹೇಳಿದ್ದೆ ನಾನು ಅವಾಗಲೇ, ಪರಮಾಣು ಸಂಖ್ಯೆ ಏನಿದೆ ನೋಡ್ರಿ, ಇದು 6, ಇದ್ರದ್ದು 6. ಆದ್ರೆ ಮೇಲೆ ನೋಡ್ರಿ ಮಾಸ್ ನಂಬರ್ ಅಂದ್ರೆ ಪರಮಾಣು ರಾಶಿ ನೋಡ್ರಿ, ಇದರದ್ದು 12 ಇದೆ, ಇದರದ್ದು 13 ಇದೆ, ಇದರದ್ದು 14 ಇದೆ. ಪರಮಾಣು ಸಂಖ್ಯೆ ಅಟಮಿಕ್ ನಂಬರ್ ಅಂದ್ರೆ ಅದು ಪ್ರೋಟಾನ್, ಹೌದಾ? 6 ಇದಾವೆ, ಸೇಮ್ ಇದಾವೆ, ಅಂದ್ರೆ ಪ್ರೋಟಾನ್ ಇಸ್ ಸೇಮ್, ಬಟ್ ಮಾಸ್ ನಂಬರ್ ಅಂದ್ರೆ ಪರಮಾಣು ರಾಶಿ ಏನಾಗ್ಲಿರ್ತದೆ? ಬದಲಾಗ್ಲಿರ್ತದ. ಹಾಗಾಗಿ ಈ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾರ್ಬನ್ ಆಟಮ್ಗಳಿಗೆ ನಾವೇನಂತ ಕರಿತೀವಿ? ಐಸೋಟೋಪ್ಸ್ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಭಾರತ 8ನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತ
ಉಡಾವಣೆಗೊಳಿಸಿದ ಮೊದಲ ಉಪಗ್ರಹ ಯಾವುದು? ಭಾರತದಿಂದ ಉಡಾವಣೆಗೊಳಿಸಿದ ಮೊದಲ ಉಪಗ್ರಹ ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಉತ್ತರ ಎ ಇನ್ಸಾಟ್, ಉತ್ತರ ಬಿ ವರಾಹ, ಉತ್ತರ ಸಿ ಭಾಸ್ಕರ, ಉತ್ತರ ಡಿ ಆರ್ಯಭಟ. ಇದ್ರ ಉತ್ತರ ಹೇಳ್ತೀರಿ ಅಂತ ಅನ್ಕೊಂತೀನಿ. ಇದ್ರ ಉತ್ತರ ಬಂದ್ಬಿಟ್ಟು ಆರ್ಯಭಟ. ಈಗಾಗಲೇ ಹಿಂದಿನ ನಾವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದೇನಾಯ್ತು ರಿಪೀಟ್ ಆಗಿರ್ತಕ್ಕಂಥದ್ದು. ಈ ಆರ್ಯಭಟ ಏನಿದೆಯಲ್ಲ ಭಾರತದಿಂದ ಪ್ರಥಮವಾಗಿ ಉಡಾವಣೆ ಆಗಿರ್ತಕ್ಕಂಥ ಕೃತಕ ಉಪಗ್ರಹ ಆಗಿರ್ತದೆ. ಏನಾಗಿರ್ತದೆ? ಕೃತಕ ಏನಾಗಿರ್ತದೆ? ಉಪಗ್ರಹ ಆಗಿರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿವಿ. ಹಾಗಾದ್ರೆ ಯಾವಾಗ ಉಡಾವಣೆ ಮಾಡಿದ್ರೆ ಇದು? 19 ಏಪ್ರಿಲ್ 1975 ಏನಾಯ್ತು ಇದರ ಒಂದು ಏನಾಯ್ತು ಲಾಂಚ್ ಆಯ್ತು ಆರ್ ಉಡಾವಣೆ ಆಯ್ತು. ಹಾಗಾದ್ರೆ ಎಲ್ಲಿಂದ ಉಡಾವಣೆ ಆಯ್ತು? ಈಗಾಗಲೇ ನಾವು ಹಿಂದಿನ ತರಗತಿ ಓದಿವಿ. ಎಲ್ಲಿಂದ ಉಡಾವಣೆ ಆಯ್ತು? ಅದು USSR ಇಂದ ಉಡಾವಣೆ ಆಯ್ತು. ಕುಪುಸ್ಟಿನ್ ಅಂದ್ರ ಅಸ್ಟ್ರಾಖಾನ್ ಎಂಬ ಪ್ರದೇಶದಿಂದ ಕಪುಸ್ಟಿನ್ ಯಾರ್ನಿಂದ, ಎಲ್ಲಿಂದ? ಕಪುಸ್ಟಿನ್ ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಆರ್ಯಭಟ ಉಡಾವಣೆ ಮಾಡಿದ್ ಗೊತ್ತದ ನಿಮ್ಗ, ಆದ್ರೆ ಆರ್ಯಭಟ ಎಲ್ಲಿಂದ ಉಡಾವಣೆ ಮಾಡಿದ್ರೆ ಅಂದ್ರೆ ಕಪುಸ್ಟಿನ್. ಈ ಪ್ರದೇಶ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ರಷ್ಯಾದ ಅಸ್ಟ್ರಾಖಾನ್, ಈಗಿನ ರಷ್ಯಾ, ಆಗಿನ USSR. ಹೌದಾ? ಅಲ್ಲಿಂದ ಏನ್ ಮಾಡ್ತಾರೆ? ಉಡಾವಣೆ ಮಾಡ್ತಾರೆ. ಹಾಗಾದ್ರೆ ಈ ಉಪಗ್ರಹವನ್ನ ಉಡಾವಣೆಗೊಳಿಸಿದ ರಾಕೆಟ್ ಯಾವುದು? ಅಂದ್ರೆ ಉಡಾವಣಾ ವಾಹನ ಯಾವುದು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಕಾಸ್ಮಾಸ್ 3M. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಕಾಸ್ಮಾಸ್ 3M ಒಂದು ರಾಕೆಟ್ ಇರ್ತದ. ಇದು ರಾಕೆಟ್ ಕಾಸ್ಮಾಸ್ 3M ರಾಕೆಟ್. ಇದು ಅದ್ರ ಮೇಲೆ ಏನಾಗಿರ್ತದೆ? ಪೇಲೋಡ್ ಏನಾಗಿರ್ತದೆ? ಈ ಒಂದು ಆರ್ಯಭಟ್ಟ ಉಪಗ್ರಹ ಇಲ್ಲಿರ್ತದೆ. ಹೌದಾ? ಇದೇನು? ಕಾಸ್ಮಾಸ್ ರಾಕೆಟ್, ಕಾಸ್ಮಾಸ್ 3M ಅಂತಕ್ಕಂಥದ್ದು ರಾಕೆಟ್. ಹೌದಾ? ಇಲ್ಲಿರ್ತಕ್ಕಂಥದ್ದು ಏನದು? ಉಪಗ್ರಹ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಉಪಗ್ರಹ, ಕೃತಕ ಉಪಗ್ರಹವೇ ಬೇರೆ, ರಾಕೆಟೇ ಬೇರೆ. ರಾಕೆಟು ಈ ಉಪಗ್ರಹಗಳನ್ನ, ಪೇಲೋಡ್ಗಳನ್ನ ಬಿಡಕ್ಕಂತಾನೆ ಹಾರೋಗೋ ಉಡಾವಣಾ ವಾಹನ ಆಗಿರ್ತದೆ. ಇದೇನು? ಕಾಸ್ಮಾಸ್ 3M ಇಂದ, ಎಲ್ಲಿಂದ? ಕಪುಸ್ಟಿನ್, ಅಸ್ಟ್ರಾಖಾನ್ ಅಂತಕ್ಕಂಥ USSR ಇಂದ ಲಾಂಚ್ ಮಾಡಿದ್ರು. ರಾಕೆಟ್ ಯಾವುದು? ಕಾಸ್ಮಾಸ್ 3M. ಹೌದಾ? ಉಪಗ್ರಹ ಯಾವುದು? ಆರ್ಯಭಟ. ಹಾಗಾದ್ರೆ ಇದಕ್ಕೆ ಎಷ್ಟು ವೆಚ್ಚ ಆಯ್ತು? ಈ ಒಂದು ಎಷ್ಟು ವೆಚ್ಚ ಆಯ್ತು ಅಂದ್ರೆ 5 ಕೋಟಿ ರೂಪಾಯಿ. ನೆನ್ಪಿಟ್ಕೋಬೇಕು, ಎಷ್ಟು ವೆಚ್ಚ ಆಯ್ತು? 5 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಹಾಗಾದ್ರೆ ಇದ್ರ ಕಕ್ಷೆಯ ಎತ್ತರ, ಯಾವ ಕಕ್ಷೆಯ ಎತ್ತರದಲ್ಲಿ ಇದನ್ನ ಸ್ಥಾಪಿಸಿದ್ರು ಅಂತಕ್ಕಂಥದ್ದನ್ನ ಕೇಳಿದಾಗ 591 ಕಿಲೋಮೀಟರ್, ಭೂಮಿಯಿಂದ ಮೇಲೆ 591 ಕಿಲೋಮೀಟರ್ ಮೇಲೆ ಏನಾಗಿರ್ತದೆ ಇದನ್ನ ಸ್ಥಾಪಿಸ್ತಾರೆ. ಹಾಗಾಗಿ ಇದು ಒಟ್ಟಾರೆ ಇದರ ದ್ರವ್ಯರಾಶಿ ಎಷ್ಟು ಅಂದ್ರೆ ಎಷ್ಟಿತ್ತು ಇದು ಭಾರ? ದ್ರವ್ಯರಾಶಿ ಅಂದ್ರೆ ನೆನ್ಪಿಟ್ಕೋಬೇಕು 360 kg. ವೆರಿ ವೆರಿ ಇಂಪಾರ್ಟೆಂಟ್, 360 kg. ಸೊ ಲಾಂಚ್ಡ್ ಆನ್ ಏಪ್ರಿಲ್ 19, 1975. ಇಂಡಿಯನ್ ಆಸ್ಟ್ರೋನಮರ್ ಆರ್ಯಭಟ ಅಂತಕ್ಕಂಥ ಭಾರತೀಯ ಶ್ರೇಷ್ಠ ಗಣಿತಜ್ಞ ಮತ್ತು ಖಗೋಳತಜ್ಞ ಆಗಿರ್ತಕ್ಕಂಥ ಆರ್ಯಭಟರನ್ನ ನಾವು ಅವ್ರ ಹೆಸರಿಟ್ಟಿದ್ದು. ಬಟ್ ಇದನ್ನ ಅಸೆಂಬಲ್ ಮಾಡಿದ್ದಲ್ಲಿ, ಇದನ್ನೆಲ್ಲ ಕೂಡಿಸಿದ್ದು, ಈ ಒಂದು ಉಪಗ್ರಹವನ್ನೆಲ್ಲ ಕೂಡಿಸಿದ್ದಲ್ಲಿ, ಎಲ್ಲ ಸೇರಿಸಿದ್ದಲ್ಲಿ ಪೀಣ್ಯದಲ್ಲಿ, ಅದ್ರ ಲಾಂಚ್ ಮಾಡಿದ್ದಲ್ಲಿ ಎಲ್ಲಿಂದ ಲಾಸ್ಟ್ ಅನ್ಕಾನು? ಕಪುಸ್ಟಿನ್ ಅಸ್ಟ್ರಾಖಾನ್, ಅಲ್ಲಿಂದ ಲಾಂಚ್ ಮಾಡ್ತಾರೆ ರಷ್ಯಾದಿಂದ. ಮತ್ತಿದು 1992 ಫೆಬ್ರವರಿ 11ಕ್ಕೆ ಏನಾಗ್ತದೆ? ಅದು ಅರ್ಥ ಅಟ್ಮಾಸ್ಫಿಯರ್ಗೆ ಏನಾಗ್ತದೆ? ಅದು ಮತ್ತೇನಾಗ್ತದೆ? ರೀ ಎಂಟರ್ ಆಗ್ತದೆ ಅಂತಕ್ಕಂಥದ್ದು. ಇದಿಷ್ಟು ಏನು ಒಂದು ಉಪಗ್ರಹ ಉಡಾವಣೆ ಮಾಡಿರ್ತಕ್ಕಂಥ ಆರ್ಯಭಟ್ಟದ ಏನು ಒಂದು ಇನ್ಫಾರ್ಮೇಶನ್. ಯಾವಾಗ ಲಾಂಚ್ ಮಾಡಿದ್ರು, ಯಾವ ರಾಕೆಟ್ ಲಾಂಚ್ ಮಾಡ್ತು, ಎಲ್ಲಿಂದ ಲಾಂಚ್ ಮಾಡಿದ್ರು, ಅದು ಎಷ್ಟು ಖರ್ಚಾಯಿತು, ಎಷ್ಟು ಎತ್ತರದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು, ಅದರ ದ್ರವ್ಯರಾಶಿ ಎಷ್ಟಿತ್ತು, ಇದೆಲ್ಲವೂ ಕೂಡ ಏನಾಯ್ತು ನಾವು ಇದನ್ನ ಅರ್ಥ ಮಾಡ್ಕೊಂಡು. ವೆರಿ ವೆರಿ ಇಂಪಾರ್ಟೆಂಟ್, ಡೋಂಟ್ ನೆಗ್ಲೆಕ್ಟ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 9ನೇ ಪ್ರಶ್ನೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಆಪ್ಷನ್ ಎ ಡೈನಮೋ, ಆಪ್ಷನ್ ಬಿ ಮೋಟಾರ್, ಆಪ್ಷನ್ ಸಿ ಜನರೇಟರ್, ಆಪ್ಷನ್ ಡಿ ಯಾವುದಲ್ಲ. ಟೇಕ್ ಯುವರ್ 5 ಸೆಕೆಂಡ್, ಆನ್ಸರ್ ಮಾಡ್ರಿ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಇದಕ್ಕೆ ಉತ್ತರ ಏನಾಗಿರ್ತದೆ? ಆಪ್ಷನ್ ಬಂದ್ಬಿಟ್ಟು ಏನಾಗಿರ್ತದೆ ಉತ್ತರ ಆತ್ಮೀಯ ಸ್ನೇಹಿತರೆ? ಉತ್ತರ ಏನಾಗಿರ್ತದೆ? ಇದ್ರದ್ದು ಏನಾಗಿರ್ತದೆ? ಮೋಟಾರ್. ಇದು ಏನಾಗಿರ್ತದೆ? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ಪರಿವರ್ತಿಸುವ ಸಾಧನ ಮೋಟಾರ್. ಆದರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಮಾಡೋದು ಡೈನಮೋ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ಮಾಡೋದು ಮೋಟಾರ್, ಆದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡೋದು ಯಾವುದು? ಡೈನಮೋ. ಹೌದಾ? ಈ ಎಲೆಕ್ಟ್ರಿಕ್ ಮೋಟಾರ್ ಇದೆಯಲ್ಲ, ಇದೊಂದು ವಿದ್ಯುತ್ ಯಂತ್ರ ಆಗಿರ್ತಕ್ಕಂಥದ್ದು. ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತದೆ.
ಇದು ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡ್ತಂದ್ರೆ ವಿದ್ಯುತ್ ಕಾಂತೀಯ ತತ್ವದ ಮೇಲೆ. ಯಾವುದು ಒಂದು ವಿದ್ಯುತ್ ಕಾಂತೀಯ ತತ್ವದ ಮೇಲೆ ಏನಾಗ್ತಿದ್ದು ಅಂದ್ರೆ ವಿದ್ಯುತ್ ಕಾಂತೀಯ ಒಂದು ಏನು ತತ್ವದ ಮೇಲೆ ಏನಾಗ್ತಿದ್ದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ನೋಡಬಹುದು. ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಒಂದು ತತ್ವದ ಮೇಲೆ ಕೆಲಸ ಮಾಡ್ತದ. ಒಂದು ಕಾಂತಿ ಕ್ಷೇತ್ರ, ಒಂದು ಕಾಂತ ಇರ್ತದೆ ತಿಳ್ಕೊಡ್ರಿ. ಆ ಕಾಂತೀಯ ಕ್ಷೇತ್ರದೊಳಗೆ ಏನಾಗ್ತದೆ, ವಿದ್ಯುತ್ ಪ್ರವಾಹ ಹರಿದಾಗ ಅಲ್ಲಿ ಏನಾಗ್ತದ, ಒಂದು ಬಲ, ಒಂದು ಟಾರ್ಕ್ ಬಲ ಉತ್ಪತ್ತಿ ಆಗ್ತದ. ಆ ಒಂದು ತತ್ವದ ಮೇಲೆ ಏನಾಗ್ತದೆ, ಒಂದು ಮೋಟಾರು ವರ್ಕ್ ಆಗ್ತದೆ. ಈ ರೀತಿ ಏನಾಗಿದೆ ನೋಡ್ರಿ, ಇಲ್ಲಿ ನಾವು ಏನು ಹೇಳಿದೆ ಈಗ, ಒಂದು ಕಾಂತೀಯ ಕ್ಷೇತ್ರ ಯಾವುದು, ಇಲ್ಲಿ ಕಾಂತೀಯ ಕ್ಷೇತ್ರ ಯಾವ್ದು ನೋಡ್ರಿ, ಏನಂದ್ರ ಉತ್ತರ ಧ್ರುವ ದಕ್ಷಿಣ. ಹಾಗೆ ಏನಿದೆ ಉತ್ತರ ಮತ್ತು ದಕ್ಷಿಣ ಅಂದ್ರೆ ಏನು, ಕಾಂತಗಳು. ಹೌದಾ? ಈ ಕಾಂತದ ಮಧ್ಯೆ ಏನಾಗ್ತದೆ, ನಾವು ಏನ್ ಮಾಡ್ತೀವಿ, ಒಂದು ವಿದ್ಯುತ್ತನ್ನು ಹರಿಸಿದಾಗ ಅದೇನಾಗ್ತದ, ಒಂದು ವಿದ್ಯುತ್ ಕಾಂತೀಯ ಪರಿಣಾಮದಿಂದ ಅದೇನಾಗ್ತದ ಸುತ್ತಲಿಕ್ಕೆ ಶುರು ಆಗ್ತದ. ಆ ಮೂಲಕ ಏನಾಗ್ತದೆ ಅಂದ್ರೆ ಅದು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತದೆ ಅಂತಕ್ಕಂಥದ್ದನ್ನು ನೋಡಬಹುದು. 10ನೇ ಪ್ರಶ್ನೆ ಬಂದ್ಬಿಟ್ಟು ಇದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಕಂಪ್ಯೂಟರ್ನ ಮಾನಿಟರ್ ಇದು ಏನು? ಔಟ್ಪುಟ್ ಡಿವೈಸಾ, ಇನ್ಪುಟ್ ಡಿವೈಸಾ, ಇನ್ಪುಟ್ ಮತ್ತು ಔಟ್ಪುಟ್ ಎರಡೂನ, ಅಥವಾ ಯಾವುದೂ ಅಲ್ಲ? ಟೇಕ್ ಯುವರ್ 5 seconds ಅಂಡ್ ಟ್ರೈ ಟು ಆನ್ಸರ್. 10ನೇ ಪ್ರಶ್ನೆ ಬಂದ್ಬಿಟ್ಟು ಕಂಪ್ಯೂಟರ್ನ ಮಾನಿಟರ್ ಇದು ಏನು, ಇನ್ಪುಟ್ ಅಥವಾ ಔಟ್ಪುಟ್? ಆನ್ಸರ್ ಮಾಡ್ರಿ ಬೇಗ ಬೇಗ. ಟ್ರೈ ಟು ಆನ್ಸರ್. ಏನಾಗಿರ್ತದೆ ನೋಡ್ರಿ, ಏನಾಗಿರ್ತದೆ, ಮಾನಿಟರ್ ಒಂದು ಔಟ್ಪುಟ್ ಡಿವೈಸ್ ಆಗಿರ್ತದೆ. ಏನಾಗಿರ್ತದೆ, ಔಟ್ಪುಟ್ ಡಿವೈಸ್ ಆಗಿರ್ತದೆ. ಹಾಗಾದ್ರೆ ಕಂಪ್ಯೂಟರ್ನ ಔಟ್ಪುಟ್ ಡಿವೈಸಸ್ಗಳು ಯಾವ್ಯಾವ ನೋಡ್ರಿ? ಮಾನಿಟರ್ ಕೂಡ ಒಂದು ಔಟ್ಪುಟ್ ಡಿವೈಸ್, ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸ್, ಅಂದ್ರೆ ಹೊರ ಹಾಕುವಂಥದ್ದು ಅಂದಂಗೆ, ಅಂದ್ರೆ ನಾವು ನೋಡುವಂಥದ್ದು. ಇನ್ಪುಟ್ ಅಂದ್ರೆ ಒಳ ಹೋಗುವಂಥದ್ದು, ಔಟ್ಪುಟ್ ಅಂದ್ರೆ ನಾವು ಕಾಣುವಂಥದ್ದು ಹೊರಗಡೆ. ಯಾವುದು? ಮಾನಿಟರು, ಪ್ರಿಂಟರು, ಸ್ಪೀಕರು, ಪ್ಲಾಟರು, ಮತ್ತು ಸ್ಕ್ರೀನ್ ಇಮೇಜ್, ಪ್ರಾಜೆಕ್ಟರು, ಇವೆಲ್ಲವೂ ಏನು ಅಂದರೆ ಔಟ್ಪುಟ್ಸು. ಔಟ್ಪುಟ್ಟು, ಕಂಪ್ಯೂಟರ್ನ ಔಟ್ಪುಟ್ಟು. ಇನ್ನು ಇನ್ಪುಟ್ ಯಾವ್ಯಾವ ಇದಾವೆ? ವೆರಿ ಇಂಪಾರ್ಟೆಂಟ್, ಒಂದು ಕ್ವಶನ್ ಅಂತ ಫಿಕ್ಸ್ ಇರ್ತದೆ ಅಂತ ಇಟ್ಕೊಡ್ರಿ ಯಾವುದಾದ್ರೂ ಎಕ್ಸಾಮ್. ಕಂಪ್ಯೂಟರ್ ಮೇಲೆ, ಕಂಪ್ಯೂಟರ್ ಸಾಕ್ಷರತೆ ಮೇಲೆ ಪ್ರಶ್ನೆಗಳು ಬಂದಾಗ ಇನ್ಪುಟ್ಟು ಮತ್ತು ಔಟ್ಪುಟ್ಗಳನ್ನು ಕೇಳ್ತಾರೆ ಅವರು. ಇನ್ಪುಟ್ ಮತ್ತು ಔಟ್ಪುಟ್ಟು ಇವು ಎಲ್ಲವೂ ಇನ್ಪುಟ್ ಆಗಿರ್ತವೆ. ಇವೆಲ್ಲವೂ ಏನಾಗಿರ್ತವೆ? ಔಟ್ಪುಟ್ ಇನ್ಪುಟ್ ಡಿವೈಸ್. ಇನ್ಪುಟ್ ಯಾವ ಅಂದರೆ ಕೀಬೋರ್ಡು, ಸ್ಕ್ಯಾನರು, ಟ್ರ್ಯಾಕ್ ಬಾಲು, MICR, ಟಚ್ ಪ್ಯಾಡು, ಟಚ್ ಪ್ಯಾನಲ್ಲು, ಜಾಯ್ಸ್ಟಿಕ್ಸ್, ಗೇಮ್ಸ್ ಆಡ್ತಿರೋ ಜಾಯ್ಸ್ಟಿಕ್ಸು, ಬಾರ್ಕೋಡ್ ರೀಡರು, ಮೌಸ್ ಇದು ಏನಪ್ಪ ಅಂತ ಕೇಳಿದ್ರೆ ಇನ್ಪುಟ್ಟು. ಅಂದರೆ ಮಾನಿಟರು ಔಟ್ಪುಟ್ಟು, ಪ್ರಿಂಟರು ಔಟ್ಪುಟ್ಟು, OCR, ಮತ್ತು ಕೀಬೋರ್ಡ್ ಕೂಡ ಏನು ಇನ್ಪುಟ್ ಆಗಿರ್ತದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಇನ್ನು ಕಂಪ್ಯೂಟರ್ ಮೆದುಳು ಅಂತ ಹೇಳಿ ನಾವು ಯಾವುದನ್ನ ಕರಿತೀವಿ? ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ಬಿಟ್ಟು ನಾವು ಯಾವುದನ್ನ ಕರಿತೀವಿ? ಅದನ್ನು ನಾವು ಏನಂತ ಹೇಳಿ ಕರಿತೀವಿ? CPU. ಕಂಪ್ಯೂಟರ್ ಮೆದುಳು ಅಂತೇಳಿ ನಾವು CPU ಅನ್ನ ಕರಿತೀವಿ. ಇನ್ಪುಟ್ ಡಿವೈಸ್, ಅರಿಥಮೆಟಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಅಲ್ಲ, CPU. ಈಗ ನೀವು ಏನು ಹೇಳಬೇಕು ಅಂದರೆ, ಆನ್ಸರ್ ಅಂತಲೂ ಹೇಳಿದ್ದೀನಿ CPU ಅಂತ. ಹಾಗಾದರೆ ಈ C ಅಂದ್ರೇನು, P ಅಂದ್ರೆ U ಅಂದ್ರೇನು? ವಾಟ್ ಈಸ್ ದ CPU? CPU ಎಂದರೇನು? ಯು ಟ್ರೈ ಟು ರೈಟ್ ದಿಸ್ ಲಾಂಗ್ ಫಾರ್ಮ್ ಆಫ್ ದಿಸ್ CPU. ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹೇಳ್ರಿ, CPU ಲಾಂಗ್ ಫಾರ್ಮ್ ಹೇಳ್ರಿ. CPU ಅಂದ್ರೆ ಈ CPU ಏನಂತಾರೆ, ಇಲ್ಲಿ ಇರ್ತದಲ್ಲ ಬಾಕ್ಸ್, ಕಂಪ್ಯೂಟರ್ ಹತ್ಕೊಂಡಿರ್ತಲ್ಲ ಬಾಕ್ಸ್, ಇದನ್ನೇ ನಾವು CPU ಅಂತೀವಿ. ಈ CPU ಅಂದ್ರೆ ಲಾಂಗ್ ಫಾರ್ಮ್ ಏನು ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಏನಾಗಿರ್ತದೆ, ಈ ಒಂದು 2006ರ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ದಯವಿಟ್ಟು ತಾವು ಎಲ್ಲರೂ ಪ್ರಶ್ನೆಯನ್ನು ಕೇಳಿದಾಗ ದಯವಿಟ್ಟು ಟ್ರೈ ಟು ಆನ್ಸರ್. ಈ ರೀತಿ ಸರಣಿಯನ್ನು ಕಂಟಿನ್ಯೂ ಮಾಡ್ತೀವಿ. ಮುಂದಿನ ಮತ್ತೆ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ಮತ್ತೆ ಇನ್ನೊಂದಿಷ್ಟು ಕ್ವಶನ್ ಪೇಪರ್ಸ್ ಒಂದಿಗೆ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್.